ಟೊಪ್ಪಿಗೆ ಮಾರುವಾತ ಮತ್ತು ಮಂಗಗಳು. ಒಂದು ಸಣ್ಣ ಪಟ್ಟಣದಲ್ಲಿ ಟೊಪ್ಪಿಗೆ ಮಾರುವ ಟೋನಿ ವಾಸಿಸುತ್ತಿದ್ದ. ಆತ ಬೇರೆ ಬೇರೆ ಬಟ್ಟೆಗಳಿಂದ ಬೇರೆ ಬೇರೆ ಟೊಪ್ಪಿಗೆಗಳನ್ನು ಮಾಡಿ ಅವುಗಳನ್ನು ಅಕ್ಕಪಕ್ಕದ ಊರುಗಳಲ್ಲಿ ಮಾರುತ್ತಿದ್ದ. ಅದರಿಂದಲೇ ಟೋನಿಯ ಬದುಕು ಸಾಗುತ್ತಿತ್ತು. ಆತ ಎಂದೂ ತೂರುತ್ತಿರಲಿಲ್ಲ, ಎಷ್ಟು ಕಡಿಮೆ ಸಂಪಾದನೆ ಮಾಡುತ್ತಿದ್ದರೂ ಸಹ. ಮತ್ತೆ ತನ್ನ ಉಪಜೀವನಕ್ಕೆ ಬಳಸಿಕೊಂಡ ನಂತರ ಸ್ವಲ್ಪ ಬಟ್ಟೆ ಖರೀದಿಸಿ ಕಷ್ಟಪಟ್ಟು ಟೊಪ್ಪಿಗೆ ಮಾಡಿ ಮರುದಿನ ಮತ್ತೆ ಮಾರುತ್ತಿದ್ದ. ಟೋನಿ ನಿತ್ಯ ದುಡಿದು ತಿನ್ನುತ್ತಿದ್ದ, ಹೀಗಾಗಿ ಎಂದೂ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತಿರಲಿಲ್ಲ. ಕಷ್ಟಪಟ್ಟು ಹೇಗೋ ಜೀವನ ನಡೆಸುತ್ತಿದ್ದರೂ ಕಡಿಮೆ ಆದಾಯವಿದ್ದರೂ ಟೋನಿ ಖುಷಿಯಿಂದಿರುತ್ತಿದ್ದ. ಟೋಪಿ ಮಾರಾಟಗಾರನಾಗಿದ್ದ. ತೆಗೆದುಕೊಳ್ಳಬೇಕು, ಮುಂದಿನ ಊರಿಗೆ ಹೋಗುವ ಮೊದಲು ಎಂದುಕೊಂಡ. ಟೋನಿ ತುಂಬಾ ದಣಿದಿದ್ದ. ಪುಟ್ಟಿಯನ್ನು ಸರಿಯಾಗಿ ಕಟ್ಟಿಡಲು ಮರೆತು ಬಿಟ್ಟನು. ತಾಸುಗಳು ಗತಿಸಿದವು. ಟೋನಿ ಇನ್ನು ಮಲಗೇ ಇದ್ದ. ಆತನಿಗೆ ಏನೋ ಕೇಳಿಸಿ ಬಂತು. ಅದೆಂತ ಶಬ್ದ? ಯಾರೇ ಆಗಿರಿ, ಸುಮ್ಮನಾಗಿರಿ. ಆದರೆ ಶಬ್ದವಾಗುತ್ತಲೇ ಇತ್ತು. ತೆರೆದು ನೋಡುತ್ತಾನೆ, ಸುತ್ತಲೂ ಯಾರೂ ಕಾಣಿಸುವುದಿಲ್ಲ. ಮತ್ತೆ ತನ್ನ ಪುಟ್ಟಿಯನ್ನು ನೋಡುತ್ತಾನೆ. ಟೋನಿಗೆ ಮಾತೇ ಹೊರಡಲಿಲ್ಲ. ಇಲ್ಲ, ಎಲ್ಲಿ ಹೋದವು ನನ್ನ ಟೊಪ್ಪಿಗೆಗಳು? ಆ ಪುಟ್ಟಿಯಲ್ಲಿ ಒಂದೇ ಒಂದು ಟೊಪ್ಪಿಗೆ ಇತ್ತು. ಟೋನಿ ಹೌಹಾರಿದ, ಮತ್ತೆ ಹಳತೊಡಗಿದನು. ಯಾರೋ ನನ್ನ ಎಲ್ಲ ಟೊಪ್ಪಿಗೆಗಳನ್ನು ಕದ್ದಿದ್ದಾರೆ. ಹೊಳೆಯಿತು. ಶಬ್ದ ಇನ್ನೂ ನಿಂತಿರಲಿಲ್ಲ. ಕೊನೆಗೆ ಮೇಲೆ ನೋಡಿದ. ಓ ಇಲ್ಲ, ಮಂಗಗಳು ಅವೆಲ್ಲ ನನ್ನ ಟೊಪ್ಪಿಗೆಗಳನ್ನು ಕದ್ದಿವೆ. ಮತ್ತವು ಅಲ್ಲಿವೆ. ಮಂಗಗಳೆಲ್ಲವೂ ಟೊಂಗಿಗಳ ಮೇಲೆ ಕುಳಿತಿವೆ. ಪ್ರತಿಯೊಂದು ಟೊಪ್ಪಿಗೆಯನ್ನು ಹಾಕಿಕೊಂಡಿವೆ. ಮತ್ತೆ ಟೋನಿಯನ್ನು ನೋಡಿ ನಗುತ್ತಿವೆ. ಇಲ್ಲ, ನಾನು ಮುದುಕ ಹೇಳಿದ ಮಾತನ್ನು ಮರೆತು ಬಿಟ್ಟಿದ್ದೆ. ನಾನೀಗೇನು ಮಾಡಲಿ? ಟೋನಿ ತನ್ನ ಟೊಪ್ಪಿಗೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಎದ್ದು ನಿಂತನು. ಮತ್ತೆ ಸಿಟ್ಟಿನಿಂದ ಮೇಲೆ ನೋಡಿದನು. ಕೋತಿಗಳೇ, ಒಂದು ದಿನ ನಾನು ನಿಮಗೆ ಪಾಠವನ್ನು ಕಲಿಸುತ್ತೇನೆ. ಟೋನಿಯನ್ನು ಅದೇ ರೀತಿ ನಕಲು ಮಾಡುತ್ತಾ ಎಲ್ಲ ಮಂಗಗಳು ಟೊಪ್ಪಿಗೆಗಳನ್ನೆಲ್ಲ ನೆಲದ ಮೇಲೆ ಒಗೆದವು. ಒಂದು ಗಳಿಗೆಯನ್ನು ಹಾಳು ಮಾಡದೆ ಟೋನಿ ಎಲ್ಲ ಟೊಪ್ಪಿಗೆಗಳನ್ನು ತೆಗೆದುಕೊಂಡನು. ಪುಟ್ಟಿಯಲ್ಲಿ ಇಟ್ಟು ಬಿಗಿಯಾಗಿ ಕಟ್ಟಿದನು. ಓ ಕೋಡಿ ಕೋತಿಗಳೇ, ನಾನಿನ್ನು ಬರುತ್ತೇನೆ. ಹೀಗೆ ಟೋನಿ ತಿಳಿದುಕೊಂಡ ಮುಖ್ಯ ಸಂಗತಿ ಎಂದರೆ ನಮ್ಮ ಸಮಯ ಸರಿ ಇಲ್ಲದಾಗ ತಾಳ್ಮೆಯಿಂದ ಇರಬೇಕೆಂದು.